ಸ್ವಾಮಿ ಬನ್ನಿ ಕೆಂಡಾಯದ ಒಡೆಯ ಬಂದಂತ ನದಿಯ ದಡದ ಮೇಲೆ ಕಪ್ಪಡಿಯೇ ಕೈಲಾಸ ಇದುಗೆಲ್ಲರ ತಪ್ಪಾಗಿ ಹಿರಿಯನ್ನ ನಮ್ಮ ತೋಟಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಬೊಬ್ಬೆಗಳು ಬರುವುದಕ್ಕೆ ನಮರೇ ಅಪ್ಪ ನಾವು ಹೋಗುವ ನಿಮ್ಮ ಪಾದ ತರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಕುರುಬೇಗೌಡರ ಮನೆಯ 16 ಕೆಣಗ ತೊಟ್ಟಿಯಕ್ಕೆ ಮುಂಭಾಗ ಜಗುಲಿ ಕಟ್ಟೆಯ ಮೇಲೆ ಕುಳಿತಿರುವ ನನ್ನಮ್ಮ ಪರಂಜ್ಯೋತಿ ಲಿಂಗಯ್ಯ ಅಪ್ಪ ನೀಲಿ ಸಿದ್ದಯ್ಯನ ಪ್ರೇಮದಲ್ಲಿ ಕೂಡಿರುವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಗಣನೀಲ ಪರಮಜ್ಯೋತಿ ಪಾವನ ಮೂರ್ತಿ ಕಂಡಾಯದ ಒಡೆಯ ಆ ಗುರುಬೇಗೌಡರ 16 ಅಂಕಣದ ತೊಟ್ಟಿಹಟ್ಟಿಯ ಮುಂಭಾಗ ಜಗಲಿ ಕಟ್ಟೆಯ ಮೇಲೆ ಕುಳಿತಿರ್ತಕ್ಕಂತ ನಮ್ಮ ಅಪ್ಪಾಜಿ ಪರಮಜ್ಯೋತಿ ಲಿಂಗಯ್ಯ ಆ ಶಿಷ್ಯನಾಗಿರ್ತಕ್ಕಂಥ ಗಣನೀಲಿ ಸಿದ್ದಪ್ಪಾಜಿ ಅವ್ರನ್ನ ಕೂಗಿ ಕರೀತಾ ಇದ್ದಾರಂತೆ ಬಾರಲೋ ಬಾರೋ ಮಗನೇ ಗಣನೀಲ ಸಿದ್ದ ಬಾರೋ ಸಿದ್ದಯ್ಯ ಸ್ವಾಮಿ ಬನ್ನಿ ಅಯ್ಯೋ ಮಗನೇ ಲಿಂಗಯ್ಯ ನೀವೇ ಬನ್ನಿ
ಭಸ್ಮವ ತೆಗೆದು ಹಳೆಯ ತುಂಬ ಧರಿಸಬರೆ ರುದ್ರಾಕ್ಷಿ ಮಣಿಮಾಲೆ ಕೊರಳ ತುಂಬ ಹಾಕಬರೆ ಮುತ್ತಿನ ಜೋಳಿಗೆ ತೆಗೆದು ಮುಂಗೈಲಿ ಧರಿಸಬರೆ ಗೆಳೆಯ ಪಂಚರವ ಸ್ವಾಮಿ ಎಡಗೈಲಿ ಹಿಡಿದವರೇ ಅಪ್ಪ ಮಾರಿ ಕಂಡ ಯಾವತ್ತು ಮೆಲ್ಲ ಮೆಲ್ಲನೆ ಒಡನಾಡುತ್ತೆ ಸಿದ್ದಯ್ಯ ಸ್ವಾಮಿ ಬನ್ನಿ ನಮ್ಮ ಗುರುದೇವರ ಬಳಿಗೆ ಮರು ಪ್ರೇಮದಲ್ಲಿ ಬಂದಾರಲ್ಲಿ ಸಿದ್ದಯ್ಯ ಸ್ವಾಮಿ ಬನ್ನಿ ಗಣವೀರ ಯಾವಾಗ ಗುರುಗಳಾಗಿರ್ತಕ್ಕಂಥ ಪರಂಜ್ಯೋತಿ ಮಂಟೇದ ಸ್ವಾಮಿಯವರು ಸಿದ್ದಪ್ಪಾಜಿ ಗಣನೀಲ ಸಿದ್ದಯ್ಯ ಬೇಗದ ಮಾರೋಕಂದ ಅಂತ ಕೂಗಿದ್ರು. ಗುರುಗಳು ಕೂಗಿದಂತ ಕೂಗನ್ನ ಲಾಲಾಯಿಸಿ ಕೇಳಿಕೊಂಡ ಗಣನೀಲ ಸಿದ್ದಪ್ಪಾಜಿ ಅಯ್ಯೋ ಎಂದಿಲ್ಲದ ನನ್ನ ಗುರುಗಳು ಇವತ್ತು ನನ್ನನ್ನು ಕೂಗಿ ಕರೀತಾ ಇದ್ದಾರೆ. ನನ್ನ ಗುರುಗಳು ಕೂಗಿ ಕರೀತಾ ಇದ್ದಾರೆ, ನಾನು ಹೋಗಬೇಕು ಅಂತೇಳಿ ಗಣನೀಲ ಸಿದ್ದಪ್ಪಾಜಿ ಮುತ್ತಿನ ಜೋಳಿಗೆಯನ್ನು ತೆಗೆದು ಮುಂಗೈಲೆ ಧರಿಸಿಕೊಂಡು ಯಾವ ನಾಗವೆತ್ತ ಗಿಳಿಯ ಪಂಜರವನ್ನ ಹಿಡ್ಕೊಂಡು ಕೊರಳ ತುಂಬಾ ರುದ್ರಾಕ್ಷಿ ಭೂಷಿತರಾಗಿ ಅಡಿಯ ತುಂಬಾ ಬಸವನ್ನ ಧರಿಸಿಕೊಂಡು ಉತ್ತರ ದೇಶದವರಿಗೆ ಕಂಡಾಯವನ್ನ ಎತ್ತಿ ಈಗಲ್ ಮೇಲ್ ಮಾಡಿಕೊಂಡು ಯಾವ ಮೆಲ್ಲ ಮೆಲ್ಲನೆ ಆ ಕುರುಬೇಗೌಡರ 16 ಅಂಕಣದ ತೊಟ್ಟಿಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಪರಂಜ್ಯೋತಿ ಮಂಟೇ ಸ್ವಾಮಿಯವರ ಪಾದಚರಣಗಳಿಗೆ ಕರವೆತ್ತಿ ಕೈ ಮುಗಿದು ಶಿರವಾಗಿ ಶರಣ ಮಾಡ್ತಾ ಇದ್ದಾರೆ. ಗುರುವೇ ಬಬ್ಬರಗಲ್ ಪತರುವೆ ಸಜ್ಜನ ಮನೋಹರನೇ ನಿಜ ಭಕ್ತಿ ಜ್ಞಾನ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರನೇ ಮದ್ಗುರುವೇ ಕೃಪೆಯಾಗೋ. ಜೈ ಗುರುದೇವ. ಆ ಗುರುವಿನ ಪಾದಚರಣಗಳಿಗೆ ಕರವೆತ್ತಿ ಕೈ ಮುಗಿದು ಶರಣವಾಗಿ ಶರಣ ಮಾಡಬರುತ್ತೆ. ನೋಡಿ ಅವತ್ತಿನ ಕಾಲದ ಗುರು ಭಕ್ತಿ ಹೆಂಗಿತ್ತು. ಗುರು ಎಂಬ 2 ಅಕ್ಷರವನ್ನ ಕೇಳಿದ ಮಾತ್ರದೊಡೆ ಶಿಷ್ಯಂ ಗಡಗಡಂ ಅಂದ್ರೆ ಅವತ್ತಿನ ಕಾಲದಲ್ಲಿ ಗುರುಗಳನ್ನ ಕಂಡ್ರೆ ಶಿಷ್ಯರು ಗಡಗಡ ಅಂತ ನಡಕ್ತಿದಂತ ಕಾಲ ಅವತ್ತಿನ ಕಾಲದಲ್ಲಿ. ಆದ್ರೆ ಇವತ್ತಿನ ಕಾಲದಲ್ಲಿ ಐಗಳು ನೋಡ್ಬಿಟ್ಟು ಆ ಮೇಷ್ಟ್ರೆ ಗಡಗಡ ನಡಗಬೇಕು ಹಂಗ ಆಗ್ಬಿಟ್ಟದ ಇವತ್ತಿನ ಕಾಲ. ಅವತ್ತಿನ ಕಾಲದ ಗುರುಕುಲದಲ್ಲಿ ಆ ಗುರುಗಳಾಗಿರ್ತಕ್ಕಂಥವ್ರು ಆ ಮಕ್ಕಳನ್ನ ಶಿಷ್ಯರನ್ನ ಕೂರಿಸ್ಕೊಂಡು ನೋಡ್ರಪ್ಪ ನವ ಮಾಸಗಳು ಎತ್ತು ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿದ ತಂದೆ ತಾಯಿಗಳು ದೇವರು ಕಂಡ್ರಪ್ಪ, ದೇವರ ಸಮಾನ ಕಂಡ್ರಪ್ಪ, ಹೆತ್ತವರ ಸೇವೆಯನ್ನ ಮಾಡ್ರಪ್ಪ ಅಂತ ಗುರುಗಳು ಗುರುಕುಲದಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ರು. ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅವತ್ತಿನ ಕಾಲದಲ್ಲಿ? ಹೆತ್ತು ಹೊತ್ತು ಬೆಳೆಸಿದ ತಾಯಿ ತಂದೆ ದೇವರು ಅವರ ಸೇವೆ ಮಾಡಿದ ನೀವೇ ಬೇರರು. ಹೆತ್ತು ಹೊತ್ತು ಬೆಳೆಸಿದ ತಾಯಿ ತಂದೆ ದೇವರು ಅವರ ಸೇವೆ ಮಾಡಿದ ನೀವೇ ಬೇರರು. ಅವರ ಸೇವೆ ಮಾಡಿದ ನೀವೇ ಬೇರರು. ಅವತ್ತಿನ ಕಾಲದ ಗುರುಗಳು ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ದೇವರು ಅಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಆ ಗುರುಗಳು ಹೇಳ್ಕೊಟ್ಟಿದ್ದಾರೆ ಕಂಡ್ರು. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ದೇವ್ರಂತೆ ಕಂಡ್ರು, ಎತ್ತವ್ರು ಸೇವೆ ಮಾಡ್ಬೇಕಂತ ಕಂಡ್ರು ಅಂತ ಮಕ್ಕಳೆಲ್ಲ ಮಾಡ್ತಾ ಇದ್ರು ಗುರುಗಳ ಮಾತು ಕೇಳ್ಕೊಂಡು. ಆದ್ರೆ ಇವತ್ತಿನ ಕಾಲದ ಗುರುಗಳು ಮಕ್ಕಳಿಗೆ ಹೇಳ್ಕೊಡ್ತಾರ, ನೀವು ನೋಡ್ಬೇಕು. ಅವತ್ತಿನ ಕಾಲದ ಗುರುಗಳು ಜನ್ಮ ನೀಡಿದ ತಂದೆ ತಾಯಿಗಳನ್ನ ದೇವರು ಅಂತ ಹೇಳ್ಕೊಟ್ರು. ಆದ್ರೆ ಇವತ್ತಿನ ಕಾಲದ ಗುರುಗಳು ಅಮ್ಮ ಲೋಜಾ ಅಪ್ಪ ಲೋಜಾ ಅಮ್ಮ ಲೋಜಾ ಅಪ್ಪ ಲೋಜಾ ಅದು ಸರಿ ಇದು ಸರಿ. ಇವತ್ತಿನ ಕಾಲದ ಗುರುಗಳು ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ತಕ್ಕ ಹೋಗಿ ಲೂಸ್ ಮಾಡಿ ಇಟ್ಟಾಕೊಟ್ರು ಅಂತಾಗ. ಇನ್ನು ಅವತ್ತಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ಆ ಗುರುಕುಲದಲ್ಲಿ ಎದ್ ನಿಂತ್ಕೊಂಡು ಮೇಲೆ ಕಾಡ್ತಾ ಇದ್ರೆ ಕೇಳೋದಕ್ಕೆ ಸುಶ್ರಾವ್ಯಮಯವಾದ ಸಂಗೀತ, ಇಂಪಾದ ಸಂಗೀತ. ಹೂವೋ ಚೆಲುವಲ್ಲ
ಸಂಗೀತ ಅವತ್ತಿನ ಕಾಲದ ಹೆಣ್ಮಕ್ಳು. ಇವತ್ತಿನ ಕಾಲದ ಹೆಣ್ಮಕ್ಳು ಗುರುಕಲ್ದಲ್ಲಿ ನಿಂತ್ಕೊಂಡು ಆಡ್ತಾವ ಕೇಳ್ಬೇಕು. ಆಹಾ, ಅದ್ಯಾವ ಪುಣ್ಯಾತ್ಮ ಬರುತ್ತೆ ಅವನೆಲ್ಲ. ಡಿಸ್ಕೋ ಹಾಡಲಿಕ್ಕ ಗಲ್ಲು ಗಲ್ಲು ಗೆಜ್ಜೆ ಕಟ್ಟಿವ್ನಿ, ಲಕ್ಸು ಸೋಪು ಹಾಕಿ ಜಗ ಮಾಡಿ ದೃಷ್ಟು ಬಂದಿವ್ನಿ. ಡಿಸ್ಕೋ ಹಾಡಲಿಕ್ಕ ಗಲ್ಲು ಗಲ್ಲು ಗೆಜ್ಜೆ ಕಟ್ಟಿವ್ನಿ, ಲಕ್ಸು ಸೋಪು ಹಾಕಿ ಜಗ ಮಾಡಿ ದೃಷ್ಟು ಬಂದಿವ್ನಿ. ಇವತ್ತಿನ ಕಾಲದ ಗುರುಕುಲದಲ್ಲಿ ಇಂಥ ಹಾಡುಗಳು ಶುರುವಾಗ್ಬಿಟ್ಟವೆ. ಇನ್ನು ನಮ್ ಗಂಡು ಮಕ್ಕಳನ್ನಂತೂ ಕೇಳಂಗೆ ಇಲ್ಲ. ಇವತ್ತೊಂದು ಎಂತೇದೋ ಬರ್ತ್ಡೇ ಅಂತಾರೆ ಮಾಡ್ಕೊತಾರ, ಊಟದ ಹಬ್ಬ ಅಂತ. ಆ ಊಟದ ಹಬ್ಬ ಮಾಡ್ಕೊಳ್ಳೋದಕ್ಕ ಆ ತಿಪ್ಪಗೇರಿಲಿ ಬೈಕ್ ನಿಲ್ಸ್ಬಿಟ್ಟು ಒಂದ್ ಕೇಕ್ ತಕ್ಕ ಬಂದು ಆ ತಿಪ್ಪಗೇರಿಲಿ ಬೈಕ್ ನಿಲ್ಸ್ಕೊಳ್ಳೋದ್ರ ಮೇಲೆ ಕೇಕ್ ಕಟ್ ಮಾಡಕ ಗುರುಗಳನ್ನು ಕರೆಸೋದು. ಗುರುಗಳೇ, ಇವತ್ತು ನಮ್ ಶಿಷ್ಯಂದು ಬರ್ತ್ಡೇ ಗುರುಗಳೇ, ಗುರುಗಳೇ ಹೋಗುಮ ಹೋಗುಮ ಲಾಗು ಡ್ರೈವ್ ಹೋಗುಮ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ, ಹೋಗುಮ ಹೋಗುಮ ಲಾಗು ಡ್ರೈವ್ ಹೋಗುಮ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ. ಇವತ್ತಿನ ಕಾಲದ ಗುರು ಶಿಷ್ಯರ ಬಾಂಧವ್ಯ ಹಿಂಗ ಆಗ್ಬಿಟ್ಟಿದೆ. ಗುರು ಒಂದೊಂದು ಕಾಂಡೆ ನಮ್ ಶಿಷ್ಯಂದು ಬರ್ತ್ಡೇ ಬಂದ್ಬಿಡಿ ಗುರುಗಳೇ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಎಣ್ಣೆ ಪಾರ್ಟಿ ಮಾಡೋದು. ಇವತ್ತಿನ ಕಾಲದ ಗುರು ಶಿಷ್ಯರ ಬಾಂಧವ್ಯ ಈ ರೀತಿ ಆಗ್ಬಿಟ್ಟಿದೆ ನೋಡಿ. ಆದ್ರೆ ಅವತ್ತಿನ ಕಾಲದ ಗುರುಗಳನ್ನ ಕಂಡ್ರೆ ಶಿಷ್ಯರು ಗಡಗಡ ಅಂತ ನಡುತ್ತಿದ್ದಂತ ಕಾಲ. ಇವತ್ತು 5 ಮಕ್ಳು ಏನಾದ್ರು ಅಲ್ಲಿ ಕೂತಿದ್ರೆ ಮೇಷ್ಟ್ರು ಇಷ್ಟಿಂದ ಹಿಂಗೆ ಗಲ್ಲಿಗಳು ನೋಡ್ತಾರೆ. ಊಟ ಮಕ್ಕ ಶಿಷ್ಯರು ಕೂತಾರ, ಇನ್ನೇನ್ ಪಚಿತಿ ಮಾಡ್ಬಿಟ್ಟಾರ ಇರಪ್ಪ, ಅವ್ರ ಹತ್ರಕ್ಕ ಹೋಗೋದ್ ಬೇಡ ಅನ್ಬಿಟ್ಟು ಅಲ್ಲಿ ನೋಡ್ತಿದ್ದಂಗೆ ಗುರುಗಳು ಇಲ್ಲಿ ಮರೆಯಾಗಿ ಹೋಗ್ಬಿಡ್ತಾರೆ. ಅಂದ್ರೆ ಇಲ್ಲಿ ಗಗನೀಲ ಸಿದ್ದಪ್ಪಾಜಿ ಆ ಗುರುವಿನ ಪಾದಚರಣಗಳಿಗೆ ಕರವೆತ್ತಿ ಕೈ ಮುಗಿದು ಶಿರವಾಗಿ ಶರಣು ಮಾಡಿದ್ದಾರೆ. ಗುರುದೇವ, ಗುರುದೇವ, ಎಂದಿಲ್ಲದ ನನ್ನನ್ನು ಇವತ್ತು ಕೂಗಿ ಕರೆಯಲು ಕಾರಣವೇನು ನನ್ನಪ್ಪ ಸಿದ್ದಪ್ಪಾಜಿ? ನಿನ್ನನ್ನ ಕೂಗಿ ಕರೆದ ವಿಚಾರವನ್ನ ಹೇಳಬೇಕೇನೋ ಕನ್ನ. ನೋಡಪ್ಪ ಸಿದ್ದಪ್ಪಾಜಿ, ನಾಳೆ ಈ ಜಗತ್ತಿನೊಳಗೆ ಕಾಲಜ್ಞಾನ ಕಲಿಯತಕ್ಕಂಥದ್ದು ಉದ್ಭವ ಆಗುತ್ತೆ ಕಂದ. ಈ ಕಲಿಯುಗ ಅಂತಕ್ಕಂಥದ್ದು ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಾನು ಪಾತಾಳ ಲೋಕದಲ್ಲಿ 12 ಆಳದ ಪಾತಾಳ ಬಾವಿಯನ್ನ ತೋರಿಸಿಕೊಂಡು ಮಠಮನಿಯನ್ನ ಮಾಡಿಕೊಂಡು ಮರೆಯಾಗಿ ಹೋಗ್ಬೇಕು ಅನ್ಕೊಂಡಿದ್ದೀನಿ ಕಂದ. ಈ ಹಾಳಾದ ಕಲೆಯನ್ನ ನನ್ನ ಕಣ್ಣಾರ ನೋಡೋದಕ್ಕಿಂತ ಮುಂಚಿತವಾಗಿ ಕಂದ, ನನ್ನಂಗು ನರಗುಂಟಾಗ್ಲಿ ನರರಂಗು ನನಗೆ ಬೇಡ ಕೆಡಕಲ್ಲ. ಪ್ರಜ್ಯೋತಿ, ಈ ಕಾಲಜ್ಞಾನ ಕಲಿಗಾಲ ಕಲಿಗಾಲ ಅಂತಿರಲ್ಲ, ಹಂಗಂದ್ರೆ ಏನು ಸ್ವಾಮಿ? ರಾಜಪ್ಪಾಜಿ ಮಣಿವಾಳ ಮಾಚಪ್ಪ ಕಂದ ಸಿದ್ದಪ್ಪಾಜಿ, ಕಲಿಯುಗ ಕಾಲಜ್ಞಾನ ಅಂದ್ರೆ ಏನು ಅಂತ ಕೇಳ್ತಾ ಇದ್ದ. ನಾನು ಹಿಂದೆ ಆ ಕಲಿಯ ವಿಚಾರವನ್ನ ಸಾರಿ ಲೋಕಕ್ಕೆ ಹೇಳಬೇಕಾದ್ರೆ ತಾಮ್ರದ ಓಲೆಗರಿಯಲ್ಲಿ ಅದನ್ನ ಬರೆದಿದೆ ಅಂತ ನಿಮಗೆ ಹೇಳಿದ್ದೆ. ಅಂದು ನಾನು ಸಾರಿರ್ತಕ್ಕಂಥ ಕಲಿಯ ವಿಚಾರವನ್ನ ಮಗ ಸಿದ್ದಪ್ಪಾಜಿ ಕೇಳ್ತಾ ಇದ್ದಾನೆ. ಆ ಕಲಿ ಅಂದ್ರೆ ಏನು ಅಂತ ಕಂದ ಸಿದ್ದಪ್ಪಾಜಿ ಕೇಳ್ತಾ ಇದ್ದಾನೆ. ಆ ಕಾಲಜ್ಞಾನದ ವಿಚಾರವನ್ನ ಮಗನಿಗೆ ಹೇಳಿಕೊಡಿ ಎಂದಾಗ ಯಾವ ಮಡಿವಾಳ ಮಾತಪ್ಪ ಮಡಿಯನ್ನ ಹಾಸ್ಕೊಂಡು ಹುಲಿಯ ಚರ್ಮವನ್ನ ಹಾಸ್ಕೊಂಡು ಸಿದ್ದಪ್ಪಾಜಿ ಕಾಲಜ್ಞಾನ ಕಲಿಯುಗದ ವಿಚಾರವನ್ನ ತಿಳ್ಕೋಬೇಕೇನೋ ಕಂದ, ಬಾರೋ ಕಂದ ಅಂತ ಹೇಳಿ ಸಿದ್ದಪ್ಪಾಜಿ ಅವ್ರನ್ನ ಕೂರಿಸ್ಕೊಂಡು ಆ ತಾಮ್ರದ ಓಲೆಗರಿಯಲ್ಲಿ ಬರೆದಿರ್ತಕ್ಕಂಥ ಆ ಕಲಿಗಾಲದ ವಿಚಾರವನ್ನ ಸಾರಿ ಹೇಳ್ತಾ ಇದ್ದಾರೆ. ಸಾರಿ ಹೇಳುವೆ ಕೇಳೋ ಮಗನೇ ಕಲಿಯುಗದ ಮಹಿಮೆಯ ಸಿದ್ದಯ್ಯ ಸ್ವಾಮಿ ಬರೇ. ಅಯ್ಯೋ ಮಗನೇ ಲಿಂಗಯ್ಯ ನೀವೇ ಬರೇ. ಅದು ಅಲ್ಲವೇ ನನ್ನ ಕಂದ ನಾಳ ಕಲಿಯುಗದಲ್ಲಿ ಕೇಳಮ್ಮ ನನ್ನ ಮಗನೇ ನೀಲಿ ಸಿದ್ದಪ್ಪಾಜಿ. 7 ವರ್ಷದ ಬಾಲೆ ಋತುಮತಿಯಾಗಬೇಕು, 8ನೇ ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಇರಬೇಕು, ಜೋಡಿ ಕೊಟ್ಟ ಕಟ್ಟಿಕೊಂಡು ಗೋಗುಣವ ಹಾಡಬೇಕು. ಮಗನೇ ಅತ್ತೆ ಮಾತು ಇದ್ದಾಗಬೇಕು, ಸೊಸೆಯ ಮಾತೆ ಮುಂದಾಗಬೇಕು.
ತಮ್ಮನೆ ನೋಡಬೇಕು, ತಂಗಿಯ ಚೆಂದವ ನಾಳೆ ಅಣ್ಣ ತಮ್ಮನೆ ನೋಡಬೇಕು, ಅವ್ವ ಮಗನಿಗೆ ನಾಳೆ ಒಬ್ಬೆ ಗಂಡ ಆಗಬೇಕು, ಅಪ್ಪ ಮಗನಿಗೆ ನಾಳೆ ಒಬ್ಬೆ ಎಂದು ಇರಬೇಕು. ಗಂಧ ತಾನು ತಂದ ಸಸೆಯ ಚಂದವ ಮಾವನೇ ನೋಡಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಹೋಗಬೇಕು. ಆದರೆ ಮತ್ತ ಆಲಸಾರವಾಗಿ ಊರ ಆಳಬೇಕು. ಮೂಡಲಾಗಿ ನನ್ನ ಕಂದ ಜೋಡಿ ಸೂರ್ಯ ಉಡಬೇಕು, ಬಡಗಲಾಗಿ ನನ್ನ ಕಂದ ಬರ ಚುಚ್ಚಿ ಮುಡಬೇಕು. ಬೆಟ್ಟ ಗುಡ್ಡಗಳ ಕಿತ್ತು ಮನೆ ಮನೆ ಮಾಡಬೇಕು. ಕೆರೆ ನೀರಿಗೆ ಸುಂಕ, ಬಾವಿ ನೀರಿಗೆ ಬಡದಾಟ, ಕೆರೆ ನೀರಿಗೆ ಕಿತ್ತಾಟ, ನಾನಾ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಮಗನೇ. ಗಂಗ ಊರು ನಾಡಾಗಬೇಕು, ಕಾಲೇ ಊರಾಗಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ. ನೋಡಪ್ಪ ಸಿದ್ದಪ್ಪಾಜಿ, ಈ ರೀತಿಯಾದ ಕಲಿಗಾಲ ಕಾಲಜ್ಞಾನ ಕಂದ ನಾಳೆ ಈ ಲೋಕದಲ್ಲಿ ಉದ್ಭವ ಆಗುತ್ತೆ ಕಂದ. ಕಂದ ನನ್ನಂಗೂ ನರ್ರುಗುಂಟಾಗಲಿ, ನರ್ರೆಂದು ನನಗೆ ಬೇಡ ಕಂದ. ಈ ಕಾಲಜ್ಞಾನ ಕಲಿಗಾಲ ಅಂತಕ್ಕಂಥದ್ದು ಉದ್ಭವ ಆಗೋದಕ್ಕಿಂತ ಮುಂಚಿತವಾಗಿ ಯಾವ ಕುರುಮೇಗೌಡ ಗುರಿ ಕೊಡ್ತಕ್ಕಂತ ಕೊಟ್ಟಿಗೆಯಲ್ಲಿ 12 ಆಳದ ಪಾತಾಳ ಬಾವಿಯನ್ನು ತೋಡಿಸಿಕೊಂಡು ನಾನು ಪಾತಾಳ ಲೋಕದಲ್ಲಿ ಮರೆಯಾಗೋಗ್ಬೇಕು ಅನ್ಕೊಂಡಿದ್ದೀನಿ ಕಂದ. ಗುರುದೇವ, ಏನು ಹರಿಯದ ನನ್ನ ಕರ್ತವ್ಯ ಇವತ್ತು ಈ ರೀತಿಯಾಗಿ ಕಾಲಜ್ಞಾನದ ವಿಚಾರವನ್ನು ಹೇಳ್ತಾ ಇದ್ದಿಲ್ಲ ಸ್ವಾಮಿ. ಸ್ವಾಮಿ, ಅದಕ್ಕೆ ನಾನೇನ್ ಮಾಡ್ಬೇಕು ಸ್ವಾಮಿ? ಸಿದ್ದಪ್ಪಾಜಿ, ಆ 12 ಆಳುದ ಪಾತಾಳ ಬಾವಿಯನ್ನು ತೋಡಿ ಮಠಮನೆಯನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಕಂದ, ಕಬ್ಬಿಣದ ಲಾಂಛನ ನನಗಾಗಬೇಕು ಅಂತಾರಂತೆ ಸಿದ್ದಯ್ಯ ಸ್ವಾಮಿ.